ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ. ರಾಯರ ಚರಿತ್ರೆ ಪುಸ್ತಕನ ಇವತ್ತು 4ನೇ ದಿನ ಓದ್ತಾ ಇದ್ದೀನಿ. ಇಂದಿನ ಎಪಿಸೋಡ್ಗಳನ್ನ ಯಾರೆಲ್ಲ ಕೇಳಿಸ್ಕೊಂಡಿಲ್ವೋ ದಯವಿಟ್ಟು ಮೊದಲು ಅದನ್ನ ಕೇಳಿಸ್ಕೊಂಡು ನಂತರ ಈ ಎಪಿಸೋಡ್ನ ಕೇಳಿಸ್ಕೊಳ್ಳಿ. ಇದನ್ನ ಯಾರೆಲ್ಲ ಕೇಳ್ತಾ ಇದ್ದಾರೋ ಅವ್ರಿಗೆ ನಿಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ. ಹಾಗೆ ನೀವು ಏನು ಮಾಡಬೇಕು ಒಳ್ಳೆ ಕೆಲಸನ ಅಂತ ಅನ್ಕೊಂಡಿರ್ತೀರೋ ಅದೆಲ್ಲ ಕೂಡ ನೆರವೇರುತ್ತೆ. ಈಗ ಶುರು ಮಾಡೋಣ. ವೆಂಕಟನಾಥನು ಕಾವೇರಿ ಪಟ್ಟಣದಿಂದ ಬರುವವರೆಗೂ ಕುಂಭಕೋಣವು ಹೇಗೋ ಏನೋ ದೊಡ್ಡ ನಗರ, ಪರಿಚಯವಿಲ್ಲದ ಸ್ಥಳ ಎಂದು ಒಮ್ಮೆ ಯೋಚಿಸುವನು. ಮತ್ತೊಮ್ಮೆ ಹೇಗೋ ಹೊರಟು ಬಂದಿದ್ದಾಗಿದೆ. ಈ ವಿಶಾಲ ಪ್ರಪಂಚದಲ್ಲಿ ಹೇಗಾದರೂ ನ್ಯಾಯ ಮಾರ್ಗದಿಂದ ಒಂದಿಷ್ಟು ಗಂಜಿಯನ್ನಾದರೂ ಸಂಪಾದಿಸಿಕೊಳ್ಳಬಹುದೆಂದು ಯೋಚಿಸುತ್ತಾ ಬಂದನು. ಹೇಗೋ ಊರನ್ನು ಬಿಟ್ಟು ಬಂದದ್ದಾಗಿದೆ, ಮತ್ತೆ ಹಿಂದಿರುಗಿ ಹೋಗಬಾರದು. ಯಾರಿಗೂ ಭಾರವಾಗದಂತೆ ತಮ್ಮ ಭವಿಷ್ಯವನ್ನು ಕುಂಭಕೋಣದಲ್ಲಿದ್ದೇ ರೂಪಿಸಿಕೊಳ್ಳಬೇಕೆಂದು ನಿರ್ಧರಿಸಿದರು. ಈ ಒಂದು ದೃಢ ಸಂಕಲ್ಪದಲ್ಲಿ ವೆಂಕಟನಾಥನು ಶ್ರೀ ಸುಧೀಂದ್ರ ತೀರ್ಥರ ಬಳಿಗೆ ಬಂದನು. ಆಗ ಅವರು ಪ್ರಾತಃ ಕಾಲದ ಪೂಜೆಗೆ ಸಿದ್ಧವಾಗುತ್ತಿದ್ದರು. ಅವರು ತಕ್ಷಣ ಅವನನ್ನು ಗುರುತಿಸಿ ಆದರದಿಂದ ಮುಗುಳ್ನಗುತ್ತಾ ಸ್ವಾಗತಿಸಿದರು. ವೆಂಕಟನಾಥನಿಗೆ ಶ್ರೀಮಠದಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆಯ ಜೊತೆಗೆ ಒಂದು ಉದ್ಯೋಗವೂ ದೊರೆಯಿತು. ಅವನು ಪ್ರತಿದಿನ ಸ್ನಾನ ನಂತರ ಶ್ರೀಗಳವರ ದರ್ಶನ ಮಾಡಿ ಮಠದ ಶಿಷ್ಯರಿಗೆ ವೇದಾಧ್ಯಯನ ಮಾಡಲು ಬರುತ್ತಿದ್ದ ಬಾಲಕರಿಗೆ ಅಮರಕೋಶ, ವ್ಯಾಕರಣ, ಶಾಸ್ತ್ರ, ಪುರಾಣ, ಶ್ರುತಿ, ಸ್ಮೃತಿ ಇತ್ಯಾದಿಗಳೂ ಅಲ್ಲದೆ ಶ್ರೀ ಮಧ್ವಾಚಾರ್ಯರ, ಶ್ರೀ ಜಯತೀರ್ಥರ, ಶ್ರೀ ವ್ಯಾಸರಾಯರ ಗ್ರಂಥಗಳನ್ನು ಕುರಿತು ಪಾಠ ಪ್ರವಚನಗಳನ್ನು ಹೇಳಿಕೊಡುತ್ತಿದ್ದರು. ನಂತರ ಮೂಲರಾಮನ ಪೂಜೆಗೆ ಸಿದ್ಧಪಡಿಸುತ್ತಿದ್ದರು. ಪೂಜೆಯ ಸಮಯದಲ್ಲಿ ಶ್ರೀಗಳವರ ಅಭಿಷ್ಟದಂತೆ ವೀಣಾ ವಾದನದಿಂದ ಸಂಗೀತ ಸೇವೆ ಸಲ್ಲಿಸುತ್ತಿದ್ದರು. ಹಾಗೆ ವೀಣೆ ನುಡಿಸುವುದೆಂದರೆ ಅವರಿಗೆ ಪರಮಾನಂದವಾಗುತ್ತಿತ್ತು. ವೀಣಾವಾದನ ಇವರ ಮನೆತನಕ್ಕೆ ವಂಶ ಪಾರಂಪರ್ಯವಾಗಿ ಬಂದ ಬಳುವಳಿಯಾಗಿತ್ತು. ಕನಕಾಚಲ ಭಟ್ಟರು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ತಮ್ಮ ವೀಣಾವಾದನ ಕಲೆಯಿಂದ ರಾಜಾಶ್ರಯ ಪಡೆದ ಮಹಾವಿದ್ವಾಂಸರಾಗಿದ್ದರು. ಮಗ ತಿಮ್ಮಣ್ಣ ಭಟ್ಟರು, ಮೊಮ್ಮಗ ಗುರುರಾಜ ವೈಣಿಕ ವಿದ್ವಾಂಸರಾಗಿದ್ದರು. ಅದನ್ನೇ ಜೀವನ ನಿರ್ವಹಣೆಗೆಂದು ನೆಚ್ಚಿಕೊಂಡಿರಲಿಲ್ಲ. ಆದರೆ ವೆಂಕಟನಾಥನು ಅದನ್ನು ಭಗವಂತನ ಸೇವೆಗೆಂದು ಸಿದ್ಧಪಡಿಸಿ ಆತ್ಮಸಂತೋಷ ಪಡೆಯುತ್ತಿದ್ದನು. ವೆಂಕಟನಾಥನು ಸಹಜವಾಗಿ ಹುಟ್ಟಿನಿಂದಲೇ ಬಂದ ಮಹಾವಿದ್ವಾಂಸ. ಕೇವಲ ಒಬ್ಬ ಒಣ ವೇದಾಂತಿಯಾಗಿರಲಿಲ್ಲ. ಅವನು ಹೃದಯದ ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡುತ್ತಿದ್ದನು. ಅವನಿಗೆ ಬಾಲ್ಯದಿಂದಲೂ ದೀನ ದಲಿತರ ಬಗ್ಗೆ ವಿಶೇಷ ಅನುಕಂಪ, ಸಹಾನುಭೂತಿಯ ಸ್ವಾಭಾವಿಕ ಗುಣಗಳು ತುಂಬಿದ್ದವು. ಸಮಾಜ ಸುಧಾರಣೆಯ ಬಗ್ಗೆ ಅವನಿಗೆ ಅತೀವ ಒಲವು. ಪತಿಯ ಮರಣ ನಂತರ ಪತ್ನಿಯ ಸಜೀವ ದಹನ ಇಲ್ಲವೇ ತಲೆ ಕೂದಲು ತೆಗೆದು ಕೆಂಪು ಸೀರೆ ಉಡಿಸಿ ಮೂಲೆಗೆ ತಳ್ಳುವುದನ್ನು ಕಟುವಾಗಿ ವಿರೋಧಿಸುತ್ತಿದ್ದರು. ಆದರೆ ಈ ಸುಧಾರಣೆಗಳೆಲ್ಲವುಗಳಿಗೆ ಆಗ ಕಾಲವಿನ್ನೂ ಪಕ್ವವಾಗಿರಲಿಲ್ಲ. ತಂದೆಯ ಮರಣ ನಂತರ ತಾಯಿಗೆ ಹಾಗೆ ಮಾಡಿದಾಗ ಅವನು ಈ ಕೆಟ್ಟ ಪದ್ಧತಿಯನ್ನು ವಿರೋಧಿಸಿದ್ದನು. ಈಗಲಂತೂ ದೀನ ದಲಿತರು ಹಾಗೂ ಬಡವರು, ಅಸಹಾಯಕರನ್ನು ಕಂಡರೆ ಅವನ ಮನಸ್ಸು ಕರಗಿ ನೀರಾಗುತ್ತಿತ್ತು. ಆದರೆ ಅಂತವರಿಗೆ ಸಹಾಯ ಮಾಡುವ ಪರಿಸ್ಥಿತಿಯಲ್ಲಿ ತಾನಿಲ್ಲವಲ್ಲ ಎಂದು ಅವನ ಮನ ಮಮ್ಮಲ ಮರಗುತ್ತಿತ್ತು. ಅಂತವರಿಗೆ ತನ್ನ ಸಹಾಯ ಹಸ್ತ ಚಾಚಲು ಭಗವಂತನ ತನ್ನನ್ನು ಇರಿಸಿಲ್ಲವಲ್ಲ ಎಂದು ಕೊರಗುತ್ತಿದ್ದನು. ಅವರ ದುಸ್ಥಿತಿಗಾಗಿ ಕಣ್ಣೀರು ಸುರಿಸುತ್ತಿದ್ದನು. ಹೀಗೆ ಸಮಾಜದ ದೀನ ದಲಿತರ ಬಗ್ಗೆ ಸ್ಪಂದಿಸುತ್ತಾ ಶ್ರೀ ಸುಧೀಂದ್ರರ ಪ್ರೀತಿಯ ಶಿಷ್ಯನಾಗಿ ತನ್ನ ಪೂರ್ವ ಜನ್ಮದ ಕರ್ಮವಶದಿಂದ ದಟ್ಟ ದಾರಿದ್ರ್ಯವನ್ನು ಅನುಭವಿಸುತ್ತಿದ್ದರೂ ಕುಗ್ಗದೆ, ಅದಕ್ಕಾಗಿ ಕೊರಗದೆ, ಗೊಣಗದೆ ಇದ್ದಿದ್ದರಲ್ಲಿಯೇ ಸಂತೃಪ್ತಿಯ ಜೀವನ ನಡೆಸುತ್ತಾ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದರು. ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥನು ತಮ್ಮಲ್ಲಿಗೆ ಯಾವಾಗ ಬರುವನೋ ಎಂದು ಹಗಲಿರಳು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದರು. ಅವರು ಕುಂಭಕೋಣದಲ್ಲಿದ್ದುಕೊಂಡೇ ಕಾವೇರಿ ಪಟ್ಟಣದಲ್ಲಿದ್ದ ವೆಂಕಟನಾಥನ ಮನೆಯಲ್ಲಿ ನಡೆಯುತ್ತಿದ್ದ ಎಲ್ಲಾ ವಿಚಾರಗಳನ್ನು ತಮ್ಮ ಶಿಷ್ಯರ ಮೂಲಕ ತಿಳಿದುಕೊಳ್ಳುತ್ತಿದ್ದರು. ತಿಮ್ಮಣ್ಣ ಭಟ್ಟರ ಮರಣವಾದದ್ದು, ವೆಂಕಟನಾಥನ ಉಪನಯನ, ಅವನು ವಿದ್ಯಾಭ್ಯಾಸಕ್ಕೆಂದು ಮಧುರೆಗೆ ಹೋದದ್ದು, ಅಲ್ಲಿ 8 ವರ್ಷಗಳ ಕಾಲ ಬಾಬಾ ಲಕ್ಷ್ಮೀ ನರಸಿಂಹಾಚಾರ್ಯರಿಂದ ಸಕಲ ಕಲಾ ವಲ್ಲಭನಾಗಿ ಊರಿಗೆ ಮರಳಿದುದು, ಅವನ ವಿವಾಹ ಹಾಗೂ ಸರಸ್ವತಿಯೊಡನೆ ವಿವಾಹದ ಎಲ್ಲಾ ಸಂಗತಿಗಳಿಗೂ ಗೋಪಮ್ಮನ ನಿಧನದ ಸಮಾಚಾರವೂ ತಿಳಿದಿದ್ದವು. ವೆಂಕಟನಾಥನ ಬರುವಿಕೆಗಾಗಿಯೇ ಕಾಯುತ್ತಿದ್ದ ಶ್ರೀಗಳವರಿಗೆ ಅವನು ತಮ್ಮ ಬಳಿ ದ್ವೈತ ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡಲು ಬಂದಿರುವುದನ್ನು ಕೇಳಿ ತುಂಬಾ ಸಂತೋಷಪಟ್ಟರು. ಸ್ವಾಮಿಗಳು ಊಟವಾದ ಮೇಲೆ ಅವನನ್ನು ತಮ್ಮ ಬಳಿ ಕರೆಸಿಕೊಂಡು ಅವನ ಹಾಗೂ ಅವನ ಮನೆಯವರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದರು.
ಆಗ ಅವನು ಅಲ್ಲಿಗೆ ಬಂದಿರುವ ಮೂಲೋದ್ದೇಶವನ್ನು ಅವರಲ್ಲಿ ಅರಿಕೆ ಮಾಡಿಕೊಂಡರು. ಶ್ರೀಗಳವರು ಅವನ ಮಾತುಗಳನ್ನೆಲ್ಲ ಮೌನವಾಗಿ ಕೇಳಿಸಿಕೊಂಡು ಅವನನ್ನು ಬಹಳ ಕಾಲದಿಂದಲೂ ನಿರೀಕ್ಷಿಸುತ್ತಿದ್ದಾಗಿಯೂ ಅವನು ನೆಮ್ಮದಿಯಿಂದ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದೆಂದು ಅವನಿಗೂ ಆಗ ಅವನ ಕುಟುಂಬಕ್ಕೂ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂತೆ ಮಠದ ದಿವಾನರಿಗೆ ತಿಳಿಸಿ ವೆಂಕಟನಾಥನನ್ನು ಬೀಳ್ಕೊಟ್ಟರು. ಮಠದ ದಿವಾನರು ಬಂದು ಅವರ ಸಾಮಾನುಗಳನ್ನೆಲ್ಲ ಎಲ್ಲಿಟ್ಟಿರುವಿರಿ ಎಂದು ಪ್ರಶ್ನಿಸಿದಾಗ ವೆಂಕಟನಾಥನು ಸುಮ್ಮನೆ ನಕ್ಕು ಬಿಟ್ಟನು. ಹಾಗೂ ತಾನು ಹುಟ್ಟಿರುವುದೇ ಹಾಸಿಗೆ, ಒದ್ದಿರುವುದೇ ಹೊದಿಕೆ, ನೆಲದ ಮೇಲೆ ಮಲಗುವವರಿಗೆ ಹಾಸಿಗೆಯ ಅವಶ್ಯಕತೆ ಇರುವುದಿಲ್ಲವೆಂದು ನೋವು ತುಂಬಿದ ನಗೆ ನಕ್ಕರು. ದಿವಾನರಿಗೆ ಇವರ ಮಾತುಗಳಿಂದ ಇವರ ಬಡತನ ಅರ್ಥವಾಯಿತು. ಅವರು ಮಠದಿಂದ ಒಂದು ಜೊತೆ ಪಂಚೆಯನ್ನು, ಸರಸ್ವತಿಗೆ ಸೀರೆ ಕುಪ್ಪಸಗಳನ್ನು ತರಿಸಿಕೊಟ್ಟು ಮಠದ ಹತ್ತಿರ ಅವರು ಕುಟುಂಬ ಸಹಿತವಾಗಿ ವಾಸ ಮಾಡಲು ಅನುಕೂಲ ಮಾಡಿಕೊಟ್ಟರು. ವೆಂಕಟನಾಥನು ಬೆಳಗಿನ ವೇಳೆಯೆಲ್ಲ ಮಠದಲ್ಲಿ ನಡೆಯುವ ಪೂಜೆ, ಪಾಠ, ಪ್ರವಚನಗಳಲ್ಲಿ ನಿರತನಾಗಿದ್ದನು. ರಾತ್ರಿ ಆದ ಮೇಲೆ ಅಲ್ಲಿಯೇ ಒಂದು ಮುರುಕು ಮಂಟಪದಲ್ಲಿ ಕುಳಿತು ಅಲ್ಲಿಯೇ ಬಿದ್ದಿದ್ದ ಒಣಗಿದ ಎಲೆ ಕಡ್ಡಿಗಳನ್ನು ಒಟ್ಟು ಹಾಕಿ ಬೆಂಕಿ ಮಾಡಿ ಅದರ ಬೆಳಕಿನಲ್ಲಿ ತನಗೆ ನಿದ್ರೆ ಬರುವವರೆಗೂ ತಾನು ಅಂದು ಶ್ರೀಗಳವರಿಂದ ಕೇಳಿದ ಶ್ರೀಮನ್ಯಾಯ ಸುಧಾ ಗ್ರಂಥದ ಭಾಗವನ್ನು ಹಾಗೂ ಅದರ ಜೊತೆಯಲ್ಲೇ ಶ್ರೀ ಜಯತೀರ್ಥರ ಶ್ರೀಮನ್ಯಾಯ ಸುಧಾ ಗ್ರಂಥದ ಆ ಭಾಗಕ್ಕೆ ಎಂತಹ ಅಲ್ಪಮತಿಗಳಿಗೂ ತಿಳಿಯುವ ಹಾಗೆ ಟಿಪ್ಪಣಿಯನ್ನು ಸಹ ಬರೆದಿಡುತ್ತಿದ್ದನು. ಆ ಟಿಪ್ಪಣಿಗೆ ಶ್ರೀಮನ್ಯ ಸುಧಾ ಪರಿಮಳವೆಂಬ ಮತ್ತೊಂದು ಹೆಸರನ್ನೂ ಇಟ್ಟಿದ್ದನು. ಒಂದು ದಿನ ಗುರುಗಳಿಗೆ ಆ ಗ್ರಂಥದ ಒಂದು ವಾಕ್ಯವನ್ನು ವಿವರಿಸುವಾಗ ಸ್ವಲ್ಪ ಅನುಮಾನ ಬಂದು ಆ ಪಾಠವನ್ನು ಮಾರನೆಯ ದಿನ ಮುಂದುವರಿಸುವುದಾಗಿ ತಿಳಿಸಿ ಹೊರಟು ಹೋದರು. ಪ್ರತಿದಿನದ ಕ್ರಮದಂತೆ ವೆಂಕಟನಾಥನು ಆ ರಾತ್ರಿಯೂ ಗುರುಗಳು ಹೇಳಿದ ಸಂಶಯದ ವಿಷಯವನ್ನು ಚೆನ್ನಾಗಿ ವಿಮರ್ಶಿಸಿಕೊಂಡು ಮನದಟ್ಟಾದ ಮೇಲೆ ಅದಕ್ಕೆ ತನ್ನದೇ ಆದ ಸೂಕ್ತವಾದ ಟಿಪ್ಪಣಿಯನ್ನು ಬರೆದಿಟ್ಟನು. ಆ ವೇಳೆಗೆ ಅವನಿಗೆ ಬಹಳ ಆಯಾಸವಾಗಿದ್ದರಿಂದ ಆ ಗ್ರಂಥದ ಹಾಳೆಗಳನ್ನು ಅಲ್ಲಿಯೇ ಜೋಡಿಸಿಟ್ಟು ತನ್ನ ತೋಳನ್ನೇ ತಲೆದಿಂಬಾಗಿ ಮಾಡಿಕೊಂಡು ಉತ್ತರೀಯವನ್ನೇ ಹೊದಿಕೆಯನ್ನಾಗಿ ಮಾಡಿಕೊಂಡು ಒದ್ದು ಮಲಗಿದ. ಕೂಡಲೇ ಜೋರಾಗಿ ನಿದ್ರೆ ಹತ್ತಿತು. ಅವನು ಒತ್ತಿಸಿದ್ದ ಬೆಂಕಿ ಮಾತ್ರ ಇನ್ನೂ ಸಣ್ಣಗೆ ಉರಿಯುತ್ತಿತ್ತು. ಶ್ರೀಗಳವರು ಹಾಗೆಯೇ ಒಮ್ಮೆ ಎಲ್ಲವನ್ನೂ ಪರಿಶೀಲಿಸಿ ಹೋಗಬೇಕೆಂದು ಬಂದರು. ಹುಣ್ಣಿಮೆಯ ರಾತ್ರಿ, ಹಾಲು ಚೆಲ್ಲಿದಂತೆ ಬೆಳದಿಂಗಳು, ತಣ್ಣನೆಯ ಗಾಳಿ, ಹತ್ತಿರದಲ್ಲಿಯೇ ಹರಿಯುತ್ತಿದ್ದ ಕಾವೇರಿ ನದಿಯ ಮಂಜುಳ ಧ್ವನಿ, ಸಮೀಪದಲ್ಲೇ ಇದ್ದ ಮಂಟಪದ ಬಳಿ ಸಣ್ಣನೆಯ ಬೆಳಕು ಕಾಣಿಸಿತು. ಕುತೂಹಲದಿಂದ ಅಲ್ಲಿಗೆ ಹೋದರು. ನೋಡುತ್ತಾರೆ, ವೆಂಕಟನಾಥ ಗಾಢ ನಿದ್ರೆಯಲ್ಲಿ ಮುಳುಗಿದ್ದಾನೆ. ಅವನ ಹತ್ತಿರವೇ ಅವನು ಬರೆದಿದ್ದ ಶ್ರೀಮನ್ಯಾಯ ಸುಧಾ ಗ್ರಂಥದ ವ್ಯಾಖ್ಯಾನದ ಹಾಳೆಗಳು ಗಾಳಿಗೆ ತೂರಿ ಹೋಗಿ ಅಲ್ಲಿ ಇಲ್ಲಿ ಹರಡಿವೆ. ಅವನು ಚಳಿಯಿಂದ ನಡುಕುತ್ತಾ ಏನೋ ಕನವರಿಸುತ್ತಿದ್ದಾನೆ. ಶ್ರೀಗಳವರು ತಮ್ಮ ಶಿಷ್ಯನು ಮಲಗಿರುವ ರೀತಿಯನ್ನು ನೋಡಿ ತುಂಬಾ ನೊಂದುಕೊಂಡರು. ಅವನ ಮೇಲೆ ಕರುಣೆ ಉಕ್ಕಿ ಬಂದಿತು. ಗ್ರಂಥದ ವ್ಯಾಖ್ಯಾನದ ಹಾಳೆಗಳನ್ನೆಲ್ಲ ಜೋಡಿಸಿ ಒಮ್ಮೆ ಓದಿ ಅಲ್ಲಿಯೇ ಬಿಟ್ಟು ತಮ್ಮ ಪಾಡಿಗೆ ತಾವು ಹೊರಟು ಹೋದರು. ಪ್ರತಿನಿತ್ಯದಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ವೆಂಕಟನಾಥನಿಗೆ ಮೊದಲು ಕಣ್ಣಿಗೆ ಕಂಡದ್ದು ಸ್ವಾಮಿಗಳ ಶಾಲು. ಅವನಿಗೆ ಸ್ವಾಮಿಗಳು ಅಲ್ಲಿಗೆ ಬಂದು ತನಗೆ ಒದಿಸಿ ಹೋಗಿದ್ದಾರೆ ಎಂಬುದು ಕಲ್ಪನೆಗೂ ಬಾರದ ವಿಷಯವಾಗಿತ್ತು. ತಾನು ಮಲಗಿರುವಾಗ ಯಾರೋ ಕಿಡಿಗೇಡಿಗಳು ಸ್ವಾಮಿಗಳಿಗೆ ತನ್ನ ಬಗ್ಗೆ ತಪ್ಪು ಕಲ್ಪನೆ ಬರಬೇಕೆಂದು ಶ್ರೀಗಳವರ ಶಾಲನ್ನು ಕದ್ದು ತಂದು ನನಗೆ ಒದಿಸಿದ್ದಾರೆ ಎಂದು ಮನದಲ್ಲೇ ತರ್ಕಿಸಿದ. ಅವನು ಹಾಗೆ ಯೋಚಿಸಲು ಕಾರಣವೂ ಇಲ್ಲದಿರಲಿಲ್ಲ. ಮಠದಲ್ಲಿ ಅವನು ಇತರ ವಿದ್ಯಾರ್ಥಿಗಳಂತೆ ಕಾಡು ಹರಟೆಯಲ್ಲ ಕಾಲ ಕಳೆಯುತ್ತಿರಲಿಲ್ಲ. ಕಿರಿಯ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುವುದು, ಹಿರಿಯ ವಿದ್ಯಾರ್ಥಿಗಳೊಡನೆ ಚರ್ಚೆ, ಸಂಜೆ ಗುರುಗಳ ಉಪದೇಶ ಕೇಳುವುದು, ಮಠದ ಕೆಲಸ ಕಾರ್ಯಗಳಲ್ಲಿ ನೆರವಾಗುವುದು, ರಾತ್ರಿ ಗ್ರಂಥ, ವ್ಯಾಸಂಗ, ಟಿಪ್ಪಣಿ, ವ್ಯಾಖ್ಯಾನ ಬರೆಯುವುದು ಇದು ವೆಂಕಟನಾಥನ ದಿನಚರಿಯಾಗಿತ್ತು. ಅಲ್ಲದೆ ಕೆಲವು ಶಿಷ್ಯರಿಗೆ ಅವನ ಪ್ರತಿಭೆ, ಜಾಣತನ, ಅವನ ಮಿತಭಾಷಿತ್ವ, ತಮ್ಮ ಜೊತೆ ಹರಟಲು ಬಾರದಿರುವುದು ಇವನ್ನೆಲ್ಲ ಕಂಡು ಇವನು ದರಿದ್ರನಾದರೂ ದುರಹಂಕಾರಿ ಎಂದು ಅಸೂಯೆ ಪಡುತ್ತಿದ್ದರು. ಸಮಯ ಸಿಕ್ಕಾಗೆಲ್ಲ ಅವರ ವಿರುದ್ಧ ಶ್ರೀಗಳಿಗೆ ಚಾಡಿ ಹೇಳುತ್ತಿದ್ದರು. ಆದರೆ ಶ್ರೀಗಳವರೆಗೆ ವೆಂಕಟನಾಥನ ವಿಷಯ ಹಾಗೂ ಸಹಜ ಸ್ವಭಾವವನ್ನು ಚೆನ್ನಾಗಿ ತಿಳಿದಿದ್ದ ಕಾರಣ ಆ ಚಾಡಿ ಮಾತುಗಳಿಗೆ ಬೆಲೆ ಕೊಡದೆ ಉಪೇಕ್ಷಿಸುತ್ತಿದ್ದರು. ಇವತ್ತಿನ ರಾಘವೇಂದ್ರ ಸ್ವಾಮಿ ದಿವ್ಯ ಚರಿತ್ರನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಮುಂದಿನ ಎಪಿಸೋಡ್ ಒಂದಿಗೆ ಸಿಗ್ತೀನಿ. ಇವತ್ತು ಯಾರ್ಯಾರೆಲ್ಲ ಕೇಳಿದ್ರು ಇಂದಿನ ಎಪಿಸೋಡ್ಗಳ್ನು ಕೇಳ್ಕೊಂಡ್ ಬನ್ನಿ. ಯಾರ್ಯಾರೆಲ್ಲ ಕೇಳ್ತಾ ಇದ್ರು ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ಒಳ್ಳೇದ್ ಮಾಡ್ಲಿ, ನಿಮ್ ಕಷ್ಟಗಳೆಲ್ಲನೂ ಪರಿಹಾರ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.